ಇಡೀ ರಾಜ್ಯದಲ್ಲಿ ಸಿಲಿಂಡರ್ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರದಲ್ಲಿ ಸಿಲಿಂಡರ್ಗಳ ಜಾತ್ರೆ ಅಂತಾನೆ ಹೇಳ್ಬೋದು. ಸಿಲಿಂಡರ್ಗೆ ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದೀವಿ. ಆದರೆ ವರುಣಾದಲ್ಲಿ ಲೋಡ್ ಗಟ್ಟಲೆ ಸಿಲಿಂಡರ್ಗೆ ಮುಖ್ಯಮಂತ್ರಿಗಳ ಪ್ರಭಾವ, ಅವರ ಪ್ರಭಾವದಿಂದ ಸಿಲಿಂಡರ್ಗಳ ಜಾತ್ರೆ, ಲೋಡ್ ಗಟ್ಟಲೆ ಸಿಲಿಂಡರ್ ಬಂದಿದೆ ನೋಡಿ. ಒಂದು ಸಿಲಿಂಡರ್ ಸಿಕ್ಕರೆ ಸಾಕು ಅಂತ ಜನ ಪರದಾಡುವಾಗ ಮುಖ್ಯಮಂತ್ರಿಗಳ ಪ್ರಭಾವದಿಂದ ಸಿಲಿಂಡರ್ಗಳು ಲೋಡ್ ಗಟ್ಟಲೆ ಬಂದಿದೆ ವರುಣಾ ಕ್ಷೇತ್ರಕ್ಕೆ. ವರುಣಾ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಬೀರೇಶ್ವರ ಸ್ವಾಮಿ ಜಾತ್ರೆ. ನಿನ್ನೆ ಜಾತ್ರೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ರು. ಸಿಲಿಂಡರ್ ನೀಡೋದಕ್ಕೆ ಡಿಸಿಗೆ ಸೂಚನೆಯನ್ನ ನೀಡಿದ್ರು ಸಿಎಂ ಸಿದ್ದರಾಮಯ್ಯ. ಈ ರೀತಿ ಪ್ರಭಾವವನ್ನ ಇಡೀ ರಾಜ್ಯದಾದ್ಯಂತ ಬಳಸಿದ್ರೆ ಒಳ್ಳೆಯದು. ಮುಖ್ಯಮಂತ್ರಿಗಳು ಕೇವಲ ತಮ್ಮ ಕ್ಷೇತ್ರದಲ್ಲಿ ಬಳಸಿ ಲೋಡ್ ಗಟ್ಟಲೆ ಸಿಲಿಂಡರ್ ತರಿಸೋದಲ್ಲ, ಇಡೀ ರಾಜ್ಯದಲ್ಲಿ ನೀವೇ ನಿಮ್ಮದೇ ಅಧಿಕಾರ, ನಿಮ್ಮದೇ ಆಡಳಿತ, ನಿಮ್ಮದೇ ಪ್ರಭಾವ ಬಳಸಿ ಜನರಿಗೆ ಅನುಕೂಲ ಮಾಡಿಕೊಡಿ. ಯುದ್ಧದ ಎಫೆಕ್ಟ್ ಇಲ್ಲ. ಈಗ ಅನಿಲ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯಗಳು ಉಂಟಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ವರ್ಕೂಡ್ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆ ಒಂದು ಕಾರ್ಯಕ್ರಮಕ್ಕೆ ಖುದ್ದು ಸಿಎಂ ಅವರೇ ಸಿಲಿಂಡರ್ ಕೊಡಿಸಿರೋ ಬಗ್ಗೆ ಈಗ ಮಾಹಿತಿಗಳು ಲಭ್ಯ ಆಗಿರುವಂತದ್ದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ನಾರಾಯಣ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಸಿಲಿಂಡರ್ ಸಿಗ್ತಾ ಇಲ್ಲ ಸರ್. ನಿನ್ನೆಯ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಸಿಲಿಂಡರ್ ಕೊಡಿಸಿರುವಂತದ್ದು. ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಹೇಳಿ ಒಂದಷ್ಟು ಸಿಲಿಂಡರ್ ಕೊಡಿ, ಅದೇನು ಅಡಿಗೆ ಮಾಡೋರಿಗೆ ತೊಂದರೆ ಆಗಿದೆ, ಲಕ್ಷಾಂತರ ಜನ ಸೇರ್ತಾರೆ ಜಾತ್ರೆಗೆ ಅಂತ ಹೇಳ್ಬಿಟ್ಟು ಹೇಳಿರೋದು ಹೌದು, ಕೊಡಿಸಿದ್ದಾರೆ, ಅದೇನು ತಪ್ಪೇನಲ್ಲ. ಆದ್ರೆ ಸಾರ್ವಜನಿಕರು ಅಂದ್ರೆ ಎಷ್ಟು ಸಮಸ್ಯೆ ಎಲ್ಲಿವರೆಗೂ ಉದ್ಭವ ಆಗಿದೆ ಅನ್ನೋದು ಒಂದು ಗ್ಯಾಸ್ ಬಗ್ಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅದೇ ರೀತಿ ಸರ್ಕಾರ, ಮುಖ್ಯಮಂತ್ರಿಗಳು ಈ ನಮ್ಮ 7 ಕೋಟಿ ಜನರಿಗೆ ಮುಖ್ಯಮಂತ್ರಿಗಳು ಅವರು ಮನಸ್ಸು ಮಾಡಿ ಈ ಆತಿಥ್ಯ ವಲಯ ಬಹಳಷ್ಟು ಸಂಕಷ್ಟದಲ್ಲಿದೆ. ಈ ವಲಯಕ್ಕೆ ಮನಸ್ಸು ಮಾಡಿ ಅವರು ತುಂಬಾ ಸೀರಿಯಸ್ ಆಗಿ ತಗೋಬೇಕು. ವಾರ ಕಟ್ಟಲಿ ಕಾಯಿಸಬಾರದು. ಈಗಾಗಲೇ ನಮ್ಮ KH ಮುನಿಯಪ್ಪ ಅವರು ಹೇಳಿದ್ದಾರೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾದಂತಹ ಮುನಿಯಪ್ಪನವರು ಒಂದು ವಾರ ತಡ್ಕೋಬೇಕು. ಹೋಟೆಲ್ನವರು ತಡ್ಕೊಳ್ತೀವಿ, ರೈತರು ತಡ್ಕೊಳ್ತಾರ, ತರಕಾರಿ ಬೆಳೆದಿರೋ ತರಕಾರಿ ಟೊಮೊಟೊ ಇವೆಲ್ಲ ಉಳಿಯುತ್ತಾ? ನಾವೇನ ತಡ್ಕೊಳ್ತೀವಿ? ಹಾಲು, ಹಣ್ಣು, ಹಂಪಲ ಇವೆಲ್ಲ ಕೊಳಿಯಲ್ವಾ? ಒಂದು ವಾರ ಅಲ್ಲ, ಒಂದು ತಿಂಗಳು ತಡ್ಕೊಳ್ತೀವಿ. ಕೋವಿಡ್ ಟೈಮಲ್ಲೇ 1 ವರ್ಷ ತಡ್ಕೊಂಡಿದ್ವಿ, 2 ಕೋವಿಡ್ ಟೈಮಲ್ಲಿ 1 ವರ್ಷ ತಡ್ಕೊಂಡಿದ್ವಿ. ಆ ರೀತಿ ಆಗಬಾರದು. ನಷ್ಟ ಎಲ್ರಿಗೂ ನಷ್ಟ ಆಗುತ್ತೆ. ನ್ಯಾಷನಲ್ ವೇಸ್ಟ್ ಮಾಡಬಾರದು. ಅದರಿಂದ ಶೀಘ್ರ ಮನಸ್ಸು ಮಾಡಿ ರಾಜ್ಯ ಸರ್ಕಾರ ಮನಸ್ಸು ಮಾಡಿ ಕೇಂದ್ರದ ಮೇಲೆ. ಇಡೀ ರಾಜ್ಯದಲ್ಲಿ ಸಿಲಿಂಡರ್ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರದಲ್ಲಿ ಸಿಲಿಂಡರ್ಗಳ ಜಾತ್ರೆ ಅಂತಾನೆ ಹೇಳ್ಬೋದು. ಸಿಲಿಂಡರ್ಗೆ ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದೀವಿ. ಆದರೆ ವರುಣಾದಲ್ಲಿ ಲೋಡ್ ಗಟ್ಟಲೆ ಸಿಲಿಂಡರ್ಗೆ ಮುಖ್ಯಮಂತ್ರಿಗಳ ಪ್ರಭಾವ, ಅವರ ಪ್ರಭಾವದಿಂದ ಸಿಲಿಂಡರ್ಗಳ ಜಾತ್ರೆ, ಲೋಡ್ ಗಟ್ಟಲೆ ಸಿಲಿಂಡರ್ ಬಂದಿದೆ ನೋಡಿ. ಒಂದು ಸಿಲಿಂಡರ್ ಸಿಕ್ಕರೆ ಸಾಕು ಅಂತ ಜನ ಪರದಾಡುವಾಗ ಮುಖ್ಯಮಂತ್ರಿಗಳ ಪ್ರಭಾವದಿಂದ ಸಿಲಿಂಡರ್ಗಳು ಲೋಡ್ ಗಟ್ಟಲೆ ಬಂದಿದೆ ವರುಣಾ ಕ್ಷೇತ್ರಕ್ಕೆ. ವರುಣಾ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಬೀರೇಶ್ವರ ಸ್ವಾಮಿ ಜಾತ್ರೆ. ನಿನ್ನೆ ಜಾತ್ರೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ರು. ಸಿಲಿಂಡರ್ ನೀಡೋದಕ್ಕೆ ಡಿಸಿಗೆ ಸೂಚನೆಯನ್ನ ನೀಡಿದ್ರು ಸಿಎಂ ಸಿದ್ದರಾಮಯ್ಯ. ಈ ರೀತಿ ಪ್ರಭಾವವನ್ನ ಇಡೀ ರಾಜ್ಯದಾದ್ಯಂತ ಬಳಸಿದ್ರೆ ಒಳ್ಳೆಯದು. ಮುಖ್ಯಮಂತ್ರಿಗಳು ಕೇವಲ ತಮ್ಮ ಕ್ಷೇತ್ರದಲ್ಲಿ ಬಳಸಿ ಲೋಡ್ ಗಟ್ಟಲೆ ಸಿಲಿಂಡರ್ ತರಿಸೋದಲ್ಲ, ಇಡೀ ರಾಜ್ಯದಲ್ಲಿ ನೀವೇ ನಿಮ್ಮದೇ ಅಧಿಕಾರ, ನಿಮ್ಮದೇ ಆಡಳಿತ, ನಿಮ್ಮದೇ ಪ್ರಭಾವ ಬಳಸಿ ಜನರಿಗೆ ಅನುಕೂಲ ಮಾಡಿಕೊಡಿ. ಯುದ್ಧದ ಎಫೆಕ್ಟ್ ಇಲ್ಲ. ಈಗ ಅನಿಲ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯಗಳು ಉಂಟಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ವರ್ಕೂಡ್ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆ ಒಂದು ಕಾರ್ಯಕ್ರಮಕ್ಕೆ ಖುದ್ದು ಸಿಎಂ ಅವರೇ ಸಿಲಿಂಡರ್ ಕೊಡಿಸಿರೋ ಬಗ್ಗೆ ಈಗ ಮಾಹಿತಿಗಳು ಲಭ್ಯ ಆಗಿರುವಂತದ್ದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ನಾರಾಯಣ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಸಿಲಿಂಡರ್ ಸಿಗ್ತಾ ಇಲ್ಲ ಸರ್. ನಿನ್ನೆಯ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಸಿಲಿಂಡರ್ ಕೊಡಿಸಿರುವಂತದ್ದು. ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಹೇಳಿ ಒಂದಷ್ಟು ಸಿಲಿಂಡರ್ ಕೊಡಿ, ಅದೇನು ಅಡಿಗೆ ಮಾಡೋರಿಗೆ ತೊಂದರೆ ಆಗಿದೆ, ಲಕ್ಷಾಂತರ ಜನ ಸೇರ್ತಾರೆ ಜಾತ್ರೆಗೆ ಅಂತ ಹೇಳ್ಬಿಟ್ಟು ಹೇಳಿರೋದು ಹೌದು, ಕೊಡಿಸಿದ್ದಾರೆ, ಅದೇನು ತಪ್ಪೇನಲ್ಲ. ಆದ್ರೆ ಸಾರ್ವಜನಿಕರು ಅಂದ್ರೆ ಎಷ್ಟು ಸಮಸ್ಯೆ ಎಲ್ಲಿವರೆಗೂ ಉದ್ಭವ ಆಗಿದೆ ಅನ್ನೋದು ಒಂದು ಗ್ಯಾಸ್ ಬಗ್ಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅದೇ ರೀತಿ ಸರ್ಕಾರ, ಮುಖ್ಯಮಂತ್ರಿಗಳು ಈ ನಮ್ಮ 7 ಕೋಟಿ ಜನರಿಗೆ ಮುಖ್ಯಮಂತ್ರಿಗಳು ಅವರು ಮನಸ್ಸು ಮಾಡಿ ಈ ಆತಿಥ್ಯ ವಲಯ ಬಹಳಷ್ಟು ಸಂಕಷ್ಟದಲ್ಲಿದೆ. ಈ ವಲಯಕ್ಕೆ ಮನಸ್ಸು ಮಾಡಿ ಅವರು ತುಂಬಾ ಸೀರಿಯಸ್ ಆಗಿ ತಗೋಬೇಕು. ವಾರ ಕಟ್ಟಲಿ ಕಾಯಿಸಬಾರದು. ಈಗಾಗಲೇ ನಮ್ಮ KH ಮುನಿಯಪ್ಪ ಅವರು ಹೇಳಿದ್ದಾರೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾದಂತಹ ಮುನಿಯಪ್ಪನವರು ಒಂದು ವಾರ ತಡ್ಕೋಬೇಕು. ಹೋಟೆಲ್ನವರು ತಡ್ಕೊಳ್ತೀವಿ, ರೈತರು ತಡ್ಕೊಳ್ತಾರ, ತರಕಾರಿ ಬೆಳೆದಿರೋ ತರಕಾರಿ ಟೊಮೊಟೊ ಇವೆಲ್ಲ ಉಳಿಯುತ್ತಾ?
ನಾವೇನ ತಡ್ಕೊಳ್ತೀವಿ. ಹಾಲು ಹಣ್ಣು ಹಂಪಲ ಇವೆಲ್ಲ ಕೊಳಿಯಲ್ವಾ, ಒಂದು ವಾರ ಅಲ್ಲ ಒಂದು ತಿಂಗಳು ತಡ್ಕೊಳ್ತೀವಿ. ಕೋವಿಡ್ ಟೈಮಲ್ಲೇ ಒಂದು ವರ್ಷ ತಡ್ಕೊಂಡಿದ್ದೀವಿ, 2 ಕೋವಿಡ್ ಟೈಮಲ್ಲಿ ಒಂದು ವರ್ಷ ತಡ್ಕೊಂಡಿದ್ದೀವಿ. ಆ ರೀತಿ ಆಗಬಾರದು, ನಷ್ಟ ಎಲ್ರಿಗೂ ನಷ್ಟ ಆಗುತ್ತೆ, ನ್ಯಾಷನಲ್ ವೇಸ್ಟ್ ಆಗಬಾರದು. ಅದರಿಂದ ಶೀಘ್ರ ಮನಸ್ಸು ಮಾಡಿ ರಾಜ್ಯ ಸರ್ಕಾರ ಮನಸ್ಸು ಮಾಡಿ ಕೇಂದ್ರದ ಮೇಲೆ ಒತ್ತಡ ಏನು ಊಟದ ವ್ಯವಸ್ಥೆಗೆ ಇಡೀ ರಾಜ್ಯದಲ್ಲಿ ಸಿಲಿಂಡರ್ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರದಲ್ಲಿ ಸಿಲಿಂಡರ್ಗಳ ಜಾತ್ರೆ ಅಂತಾನೆ ಹೇಳ್ಬೋದು. ಸಿಲಿಂಡರ್ಗೆ ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಆದ್ರೆ ವರುಣಾದಲ್ಲಿ ಲೋಡ್ ಗಟ್ಟಲೆ ಸಿಲಿಂಡರ್ಗೆ ಮುಖ್ಯಮಂತ್ರಿಗಳ ಪ್ರಭಾವ, ಅವರ ಪ್ರಭಾವದಿಂದ ಸಿಲಿಂಡರ್ಗಳ ಜಾತ್ರೆ, ಲೋಡ್ ಗಟ್ಟಲೆ ಸಿಲಿಂಡರ್ ಬಂದಿದೆ ನೋಡಿ. ಒಂದು ಸಿಲಿಂಡರ್ ಸಿಕ್ಕರೆ ಸಾಕು ಅಂತ ಜನ ಪರದಾಡುವಾಗ ಮುಖ್ಯಮಂತ್ರಿಗಳ ಪ್ರಭಾವದಿಂದ ಸಿಲಿಂಡರ್ಗಳು ಲೋಡ್ ಗಟ್ಟಲೆ ಬಂದಿದೆ ವರುಣಾ ಕ್ಷೇತ್ರಕ್ಕೆ. ವರುಣಾ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಬೀರೇಶ್ವರ ಸ್ವಾಮಿ ಜಾತ್ರೆ. ನಿನ್ನೆ ಜಾತ್ರೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ರು. ಸಿಲಿಂಡರ್ ನೀಡೋದಕ್ಕೆ ಡಿಸಿಗೆ ಸೂಚನೆಯನ್ನ ನೀಡಿದ್ರು ಸಿಎಂ ಸಿದ್ದರಾಮಯ್ಯ. ಈ ರೀತಿ ಪ್ರಭಾವವನ್ನ ಇಡೀ ರಾಜ್ಯದಾದ್ಯಂತ ಬಳಸಿದ್ರೆ ಒಳ್ಳೆಯದು. ಮುಖ್ಯಮಂತ್ರಿಗಳು ಕೇವಲ ತಮ್ಮ ಕ್ಷೇತ್ರದಲ್ಲಿ ಬಳಸಿ ಲೋಡ್ ಗಟ್ಟಲೆ ಸಿಲಿಂಡರ್ ತರಿಸೋದಲ್ಲ, ಇಡೀ ರಾಜ್ಯದಲ್ಲಿ ನೀವೇ ನಿಮ್ಮದೇ ಅಧಿಕಾರ, ನಿಮ್ಮದೇ ಆಡಳಿತ, ನಿಮ್ಮದೇ ಪ್ರಭಾವ ಬಳಸಿ ಜನರಿಗೆ ಅನುಕೂಲ ಮಾಡಿಕೊಡಿ. ಯುದ್ಧದ ಎಫೆಕ್ಟ್ ಇಂದ ಈಗ ಅನಿಲ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯಗಳು ಉಂಟಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ವರ್ಕೂಡ್ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆ ಒಂದು ಕಾರ್ಯಕ್ರಮಕ್ಕೆ ಖುದ್ದು ಸಿಎಂ ಅವರೇ ಸಿಲಿಂಡರ್ ಎಲ್ಲ ಕೊಡಿಸಿರೋ ಬಗ್ಗೆ ಈಗ ಮಾಹಿತಿಗಳು ಲಭ್ಯ ಆಗಿರುವಂತದ್ದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ನಾರಾಯಣ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಸಿಲಿಂಡರ್ ಸಿಗ್ತಾ ಇಲ್ಲ ಸರ್. ನಿನ್ನೆಯ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಸಿಲಿಂಡರ್ ಕೊಡಿಸಿರುವಂತದ್ದು. ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಹೇಳಿ ಒಂದಷ್ಟು ಸಿಲಿಂಡರ್ ಕೊಡಿ, ಅದೇನು ಅಡಿಗೆ ಮಾಡೋರಿಗೆ ತೊಂದರೆ ಆಗಿದೆ, ಲಕ್ಷಾಂತರ ಜನ ಸೇರ್ತಾರೆ ಜಾತ್ರೆಗೆ ಅಂತ ಹೇಳ್ಬಿಟ್ಟು ಹೇಳಿರೋದು ಹೌದು, ಕೊಡಿಸಿದ್ದಾರೆ, ಅದೇನು ತಪ್ಪೇನಲ್ಲ. ಆದ್ರೆ ಸಾರ್ವಜನಿಕರ ಅಂದ್ರೆ ಎಷ್ಟು ಸಮಸ್ಯೆ ಇಲ್ಲಿವರೆಗೂ ಉದ್ಭವ ಆಗಿದೆ ಅನ್ನೋದು ಒಂದು ಗ್ಯಾಸ್ ಬಗ್ಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅದೇ ರೀತಿ ಸರ್ಕಾರ, ಮುಖ್ಯಮಂತ್ರಿಗಳು ಈ ನಮ್ಮ 7 ಕೋಟಿ ಜನರಿಗೆ ಮುಖ್ಯಮಂತ್ರಿಗಳು ಅವರು ಮನಸ್ಸು ಮಾಡಿ ಈ ಆತಿಥ್ಯ ವಲಯ ಬಹಳಷ್ಟು ಸಂಕಷ್ಟದಲ್ಲಿದೆ. ಈ ವಲಯಕ್ಕೆ ಮನಸ್ಸು ಮಾಡಿ ಅವರು ತುಂಬಾ ಸೀರಿಯಸ್ ಆಗಿ ತಗೋಬೇಕು. ವಾರಗಟ್ಟಲೆ ಕಾಯಿಸಬಾರದು. ಈಗಾಗಲೇ ನಮ್ಮ KH ಮುನಿಯಪ್ಪ ಅವರು ಹೇಳಿದ್ದಾರೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾದಂತಹ ಮುನಿಯಪ್ಪನವರು ಒಂದು ವಾರ ತಡ್ಕೋಬೇಕು. ಹೋಟೆಲ್ನವರು ತಡ್ಕೊಳ್ತೀವಿ, ರೈತರು ತಡ್ಕೊಳ್ತಾರ, ತರಕಾರಿ ಬೆಳೆದಿರೋ ತರಕಾರಿ ಟೊಮೊಟೊ ಇವೆಲ್ಲ ಉಳಿಯುತ್ತಾ, ನಾವೇನ ತಡ್ಕೊಳ್ತೀವಿ. ಹಾಲು ಹಣ್ಣು ಹಂಪಲ ಇವೆಲ್ಲ ಕೊಳಿಯಲ್ವಾ, ಒಂದು ವಾರ ಅಲ್ಲ ಒಂದು ತಿಂಗಳು ತಡ್ಕೊಳ್ತೀವಿ. ಕೋವಿಡ್ ಟೈಮಲ್ಲೇ ಒಂದು ವರ್ಷ ತಡ್ಕೊಂಡಿದ್ದೀವಿ, 2 ಕೋವಿಡ್ ಟೈಮಲ್ಲಿ ಒಂದು ವರ್ಷ ತಡ್ಕೊಂಡಿದ್ದೀವಿ. ಆ ರೀತಿ ಆಗಬಾರದು, ನಷ್ಟ ಎಲ್ರಿಗೂ ನಷ್ಟ ಆಗುತ್ತೆ, ನ್ಯಾಷನಲ್ ವೇಸ್ಟ್ ಆಗಬಾರದು. ಅದರಿಂದ ಶೀಘ್ರ ಮನಸ್ಸು ಮಾಡಿ ರಾಜ್ಯ ಸರ್ಕಾರ ಮನಸ್ಸು ಮಾಡಿ ಕೇಂದ್ರದ ಮೇಲೆ ಒತ್ತಡ ಏನು ಊಟದ ವ್ಯವಸ್ಥೆಗೆ